ಒಂದು 25,000 ಅಡ್ವಾನ್ಸನ್ನ ಕೊಟ್ಟು ಅದೀವ್ರಿ. ಈ ಮನುಷ್ಯ ಒಳ್ಳೆ ಮನುಷ್ಯನ ಅಂತಂದು ನಾವು ಬಂದೀವ್ರಿ. ಒಂದು ಆಡಿಗೆ ಮಲೆ ಇದಾದ್ರೂ ಮತ್ತೆ ನಮ್ಗೆ ವಾಪಸ್ ಕೊಟ್ಟನ್ರಿ ಒಂದು ಆಡಿಗೆ ಆಡು. ಚೆನ್ನಾಗಿ ಒಳ್ಳೆ ಹಸಿ ಬಂದು ತೊಗೋಬೋದು, ಏನು ಮೋಸ ಇಲ್ಲ ಮತ್ತೊಂದಿಲ್ಲ. ಆರಾಮ್ ಬಂದವ್ರು ತೊಗೊಂಡು ಹೋಗ್ಬೋದು ರೀ. ನಾವು ಎಂತ ಆಡಿಡ್ತೀವಿ ಅಂಥ ಆಡನ್ನೇ ಕೊಟ್ಟನ್ರಿ. ಅವ್ರಿಗೆ ನಾನು ಮರೆ ಕೊಟ್ಟಾಗಿನಿಂದ ಹಿಡಿದು ಇಲ್ಲಿವರೆಗೂ ಟಚ್ಚಲ್ಲಿದ್ದೀನಿ ಸರ್. ಇದು ಇನ್ನೂ ಇದು ಫಸ್ಟ್ ಪ್ರೆಗ್ನೆನ್ಸಿ ಸರ್. ಇದು ಕೆಚ್ಚಲು ನೋಡ್ಕೋಬೇಕು. ಜನ ರೈತರು ಇಲ್ಲೆಲ್ಲ ಬಂದು ಚೆಕ್ ಮಾಡಿ ನೋಡಿನೇ ತೊಗೊಂಡು ಹೋಗ್ಬೇಕು ಸರ್. ಸುಮ್ಮನೆ ಅಲ್ಲಿ ಕುಂತ್ಕೊಂಡು ಅಡ್ವಾನ್ಸ್ ಹಾಕೋದಲ್ಲ. ತಿಂಗಳಿಗೆ ನಮಗೆ ಒಂದು 10 ಲೋಡ್ ಇದೇನೇ ಜಾಸ್ತಿ ಹೋಗೋದು ಸರ್. ಸರ್ ಇದು ಕೆಂಗೂರಿ ಅಂತ. ಇವು ನನ್ನ ಹತ್ರ 8 ತಿಂಗಳದು 6 ತಿಂಗಳದು ಮರೆ ಸಿಗುತ್ತೆ ಸರ್. ಇದು ಬೀಟಲ್ ಅಂತ ಸರ್. ಇದು ಒರಿಜಿನಲ್ಲು ಟಾಪ್ ಕ್ವಾಲಿಟಿ. ಕುರಿ ಮೊದಲು ಕೆಲಸ ಏನು ಮಾಡ್ಕೊಂಡಿದ್ವಿ? ಇದೇ ಆಡಿನ ಕೆಲಸ ಕುರಿ ಕೆಲಸನೇ ಮಾಡಿದ್ವಿ. ಮಾಡಿ ಬೋಸ ಮೊದಲು ಮಾರಿದ್ವಿ ಬಿಡ್ರಿ. ನೋಡಮ್ಮಂತಂದು ಮತ್ತೆ ಇಲ್ಲಿ ಟಿ ವಿನಾಗ ನೋಡಿದ್ವಿ. ಈ ಟಿ ವಿನಾಗ ಮೊಬೈಲ್ದಾಗ ನೋಡಿ ಕೇಸಿ ಇಲ್ಲಿಗೆ ಬಂದೀವಿ. ಬಂದು ಸ್ವಲ್ಪ ನೋಡಿದ್ವಿ. ನಮ್ಮನ್ನ ಆಡನ್ನ ಪಸಂದ್ ಕಾಂಡವು ಒಯ್ದು ಒಂದು 15 ದಿನದಾಗ ಇದ್ದವ್ರು. ಒಂದು 20-25 ಮರಿ ಅವ್ರಿ. 20-25 ಮರಿ ಅವ. ಈಗ ಔಟ್ರ್ ನೋಡಿ ಮತ್ತೆ ಬಂದೀವ್ರಿ. ಮತ್ತೆ ಒಂದು 25 ಅಂತ. ಈ ಮನುಷ್ಯ ಒಳ್ಳೆ ಮನುಷ್ಯನ ಅಂತಂದು ನಾವು ಬಂದೀವ್ರಿ. ಒಂದು ಅದಿದು ಆದ್ರನ್ನ ಒಂದು ಆಡಿಗೆ ಮಲೆ ಅದಿದಾದ್ರೂ ಮತ್ತೆ ನಮ್ಗೆ ವಾಪಸ್ ಕೊಟ್ಟನ್ರಿ ಒಂದು ಆಡಿಗೆ ಆಡು ಅಂತ. ಅದು ಸ್ವಲ್ಪ ಮಲೆ ಕಟ್ಟಾಗಿತ್ತು. ಸ್ವಲ್ಪ ಏನಾಗಿತ್ತು ಮಲೆ ಕಟ್ಟಾಗಿತ್ತು. ಅದು ಸ್ವಲ್ಪ ಮತ್ತೆ ಒಂದು ಆಡಿಗೆ ಒಂದು ಆಡು ಕೊಟ್ಟರಿ. ವಾಪಸ್ ಕೊಟ್ಟನ್ರಿ. ಮತ್ತೆ ಗ್ಯಾರಂಟಿ ಇದ್ದದಕ್ಕೆ ನಾವು ಇಲ್ಲಿ ಬಂದೀವ್ರಿ. ಫಸ್ಟ್ ಎಷ್ಟು ತಗೊಂಡೋಗಿದ್ರಿ? 22 ತೊಗೊಂಡೋಗಿದ್ರು. 22 ತೊಗೊಂಡೋಗಿದ್ರು. ಎಲ್ಲ ಎಲ್ಲ ಸಿಗ್ತವೆ. ಎಲ್ಲ ನಾವು ನೋಡಿ ಕೊಡ್ತೀವಿ. ಕಡಿಮೆ ರೇಟ್ ನೋಡಿ ಕೊಡ್ತೀವಿ. ಚಲೋ ಒಳ್ಳೆ ಭಾಳ ಅಂತ ಕೊಡ್ತೀವಿ. ಎಲ್ಲೊಟ್ಟು ಹೇಳಿದ್ರು ಅವರು. ಫೋನ್ ಮಾಡ್ಕೊಂಡು ಬಂದ್ರೆ ಇಲ್ಲ ಅಂದ್ರೆ ಡೈರೆಕ್ಟ್ ಇಲ್ಲಿಗೆ ಬಂದು ಫೋನ್ ಮಾಡ್ಕೊಂತ ಬಂದೀವ್ರಿ. ನಮ್ಮ ಅಡ್ರೆಸ್ ಸಿಗಕ್ಕಲ್ಲಲ್ರಿ. ಅಲ್ಲಿ ಫೋನ್ ಮಾಡಿ ಜೇವ್ರಿಗೆ ಬಸ್ ಸ್ಟ್ಯಾಂಡಿಗೆ ಬಂದು ಜೇವ್ರಿಗೆ ಬಸ್ ಸ್ಟ್ಯಾಂಡ್ ಹಚ್ಚಿ ಮತ್ತೆ ಅವ್ರು ಬಂದು ಇಲ್ಲಿ ಕರ್ಕೊಂಡು ಬಂದು ನೋಡಿದ್ವಿ. ನೋಡಿ ಒಳ್ಳೆ ಆಡನೇ ಇದ್ದರು. ನೋಡಿ ಕೇಸಿ ಆಡು ಪಸಂದ್ ಬಂತು. ಬುಕ್ಕಿಂಗ್ ಮಾಡಿ ಒಂದು 25,000 ಅಡ್ವಾನ್ಸನ್ನ ಕೊಟ್ಟು ಹೋದಿವ್ರಿ. ಇನ್ನೂ ಒಂದು 8-10 ದಿನ ಬಿಟ್ಟು ಬರ್ರಿ ಅಂದ್ರೆ 8-10 ದಿನ ಬಿಟ್ಟು ಬಂದು ಮತ್ತೆ ಒಯ್ದೀವಿ. ಚಲೋ ಬೋಸ್ ಹಾಕ್ಯಂದು ಒಯ್ದೀವಿ. ಇವಾಗ ಒಂದು 25 ಒಯ್ಲಕ್ಕತ್ತೀವ್ರಿ. ಒಳ್ಳೆ ದುಡಿಮೆ ಆದ್ರೆ ಅವಕ್ಕೇನು ಲಾಸ್ ಇಲ್ಲ ಏನಿಲ್ಲ ಸರ್. ಇಲ್ಲಿ ನೋಡಿದ್ರಲ್ಲ ನಿಮಗೆ ವ್ಯಕ್ತಿನೇ ಅಲ್ಲಿ ಮೋಸ ಆಗಲ್ಲ, ಸುಳ್ಳು ಹೇಳಲ್ಲ ಅಂತ. ಸುಳ್ಳು ಹೇಳಿಲ್ಲ. ಸ್ವಲ್ಪ ನಿಂದ್ರಪ್ಪ, 1-2 ಮರಿ ಕೊಡ್ತೀನಿ ನಿಂದ್ರು. ಸ್ವಲ್ಪ ಬಂದಿಲ್ಲ, ಬರ್ತಾವ ನಾ ಫೋನ್ ಮಾಡಿ ನಾ ಕರೆಸ್ತೀನಿ ಅಂತಂದ್ರೆ ಇವತ್ತು ಫೋನ್ ಮಾಡಿ ಅವರೇ ಕರೆಸಿದ್ರಿ. ಮೊದಲೊಮ್ಮೆ 2 ಮರಿ ಕೊಟ್ರಿ. ಒಂದು ಆಡಿ ಐತಿರಿ, ಸತ್ತಿತ್ತು ಮರಿ. ಬರೀಪ್ಪ ನಿಮ್ಗೆ ಒಳ್ಳೇದಾಗಲಿ ಅಂತಂದು ಮತ್ತೆ ಇವರು ಮರಿ ಕೊಟ್ರಿ 2. ಇನ್ನೂ 2 ಕೊಡ್ತೀನಪ್ಪ ನಿಮ್ಗೆ. 4 ಮರಿ ಸತ್ತವಳು, ಇನ್ನೂ 2 ಕೊಡ್ತೀವಿ ಅಂತಂದ್ರೆ ಆಗ 2 ಮರಿನ ಅವತ್ತು ಕೊಟ್ಟರು. ಇವತ್ತು ಮತ್ತೆ ಕರೆಸಿ ಇವತ್ತು 2 ಮರಿ ಕೊಡ್ತೀವಿ ಅಂತಂದಾರೆ. ಅದಕ್ಕೆಲ್ಲ ನಾವು ಬಂದೀವ್ರಿ. ಗ್ಯಾರಂಟಿ ಅದ್ದದಕ್ಕೆ ನಾವು ಇಲ್ಲಿ ಬಂದೀವಿ. ಅವ್ರ ಚಾರ್ಜ್ ಅವ್ರಿಗೆ ತಂದು ಅವ್ರು ಬಿಟ್ಟು ಅವ್ರು ಮತ್ತೆ ಒಂದು ಕಪ್ ಚಾನ ಕುಡ್ದಲ್ರಿ. ನಾಷ್ಟ ಮಾಡಿದ್ರೆ ನಾಷ್ಟನ ಮಾಡಿಲ್ಲ ಅವರು. ಬೇಡಪ್ಪ ನಾವು ಹೋಗಿ ಅಲ್ಲಿ ಆರಾಮ ನಾವು ಚಾ ಕುಡ್ದು ಯಾದಗಿರಿಲಿ ಓದ್ತೀವಿ ಅಂತಂದ್ರೆ ಇಲ್ರಿ ಸ್ವಲ್ಪ ನಾಷ್ಟ ಮಾಡು ಅದು ಮಾಡು ಅಂದ್ರೆ ಇಲ್ರಿ ನಾವು ಓದ್ತೀವಿ ಏನು ಬೇಡ ಅಂದ್ರೆ ಆಯ್ತು. ಅವ್ರಿಗೆ ದುಡ್ಡು ಮತ್ತೆ ಕಳಿಸಿದ್ರು ಅವ್ರಿಗೆ. ಇಲ್ಲೇ ಒಂದು ದಿವ್ಸ ಕೊಟ್ವಿ. ನಾವು ನಾವು ಒಂದು 50,000 ತುಟ್ಟು ಬಿದ್ದರು. ಅಲ್ಲೇ ಊರಲ್ಲಿ ಬಂದು ಅವರು ಕ್ಯಾಶ್ ಕೊಟ್ಟು ಮತ್ತೆ ಅವ್ರನ್ನ ಕಳಿಸಿದ್ರು. ಸಾಕಾಣಿಕೆ ಮಾಡಿದ್ರೆ ಮುಂದೆ ನಮ್ಗೆ ಲಾಭ ಸಿಗ್ತದಂತ ಒಯ್ದೀವ್ರಿ. ಮುಂದೆ ಲಾಭ ಸಿಗ್ತದ. ಈಗ ಮೇಸಿ ಅಂದ್ರೆ ಒಂದು ವರ್ಷ ಮೇಸಿ ಅಂದ್ರೆ ಮತ್ತೆ ಪೂರ ಲಾಭ ಸಿಗ್ತದ. ನಾವು ಮೇಯಿಸ್ಕೋಬೇಕು. ನಾವು ಹೊಲ್ದಾಗ ಗಿಡವಾಗಿ ಇರೋರು ಮತ್ತು ಅಡವಿ ಬಿಟ್ಟು ನಾವು ಯಾಕಡೆ ಹೋಗಾರಲ್ಲ. ಔಟ್ರನ್ನೇ ಕಾಯ್ಕೊಂಡು ಜೋಪಾನ ಮಾಡ್ಕೊಂಡು ಜೀವನ ಮಾಡ್ಕೋಬೇಕಂತ ಮಾಡೀವ್ರಿ. ಏನು ಮೋಸನಿಲ್ಲ. ಈಗ ಮೇಕೆ ತಗೊಂಡ್ಮೇಲೆ ಉಚಿತವಾಗಿ ಏನು ಕೊಟ್ಟರು ಅವರು? ಒಟ್ಟು ಕೊಟ್ರಿ, ಔಷಧಿ ಕೊಟ್ಟರು. ಎಲ್ಲ ಊರ್ ತನ ಬಂದು ಅವ್ರು ಮುಡಿಸಿ ಔಷಧಿ ಅದೆಲ್ಲ ಕೊಟ್ರಿ. ಬೇರೆಯವರು ಇಲ್ಲಿ ಬಂದು ತೊಗೋಬೋದ್ರಿ. ಆರಾಮ್ಸನಾಗಿ ಒಳ್ಳೆ ಹಸಿ ಬಂದು ತೊಗೋಬೋದು. ಏನು ಮೋಸ ಇಲ್ಲ ಮತ್ತೊಂದಿಲ್ಲ. ಆರಾಮ್ ಬಂದು ಅವ್ರು ತೊಗೊಂಡು ಹೋಗ್ಬೋದ್ರಿ. ಏನಾಗಲ್ಲ. ಆರಾಮ್ಸನಾಗಿ ಟಚಲ್ಲಿ ಇದ್ದಾರೆ. ನಮ್ಮ ಮಾಡಿದ್ರೆ ಫೋನ್ ಎತ್ತಾರೆ. ಸ್ವಲ್ಪ ಒಂದು 5 ನಿಮಿಷ ಇರಪ್ಪ, ಸ್ವಲ್ಪ ಈ ಕಡೆ ಇದ್ರಾಗಿವೆ ಒಂದು 10 ನಿಮಿಷ ಬಿಟ್ಟು ನಾನು ಹಚ್ತಾನಂದ್ರೆ ಹಚ್ಚಾರ ಫೋನ್. ಗೊತ್ತಿರಲ್ಲ ನಿಮ್ಗೆ ಅವಕ್ಕೇನ ಸಮಸ್ಯೆ ಆಯ್ತು ಅಂತ ಫೋನ್ ಮಾಡಿದ್ರೆ ಅವಕ್ಕೆ ಏನಾರ ಹೇಳ್ತಾನ್ರಿ. ಎಣ್ಣೆದು ಅದು ಎಲ್ಲ ಔಷಧಿ ಎಲ್ಲ ಹೇಳ್ತಾನ್ರಿ. ಇಂಥದ್ದು ಮೆಡಿಕೇಶನ್ ಹಾಕ್ರಿ, ಇಂಥದ್ದು ಹಾಕ್ರಿ ಅಂತ ಹೇಳ್ತಾನ್ರಿ. ಅಂಥದ್ದು ಅವ್ರು ಹೇಳ್ದಂಗೆ ನಾವು ಹಾಕ್ತೀವ್ರಿ. ಊರಲ್ಲಿ ಸೆಟ್ ಮಾಡಿದ್ದೀರಾ ನೀವು? ಸೆಟ್ ಮಾಡಿದೀವ್ರಿ. ಯಾಕೆ ಸಂತೆಗಳು ತಗೊಳ್ದೆ ಇಲ್ಲಿ ಬಂದು ತಗೊಳ್ತಾರೆ? ಈಗ ಸಂತೆಗಲ್ರಿ ನಮ್ಗೆ ಇದು ಗ್ಯಾರಂಟಿ ಸಿಗಲ್ಲ, ಏನು ಸಿಗಲ್ಲ ಇಲ್ಲಿ. ಆದ್ರೆ ನಾವು ಒಮ್ಮೆಗೆ ಒಂದೇ ತೊಗೊತೀವಿ. ಸಸ್ತಾನೆ ಬೀಳ್ತಾವ. ಓಟ್ ಹಚ್ಚಿದ್ರೆ ಗೊಬ್ಬಿದ್ದ ಆಡನ್ನ ಕೊಟ್ಟನ್ರಿ. ನಾವು ಹೇಳಿದಂಥ ಆಡು ಹಿಡಿದು ನಾವು ಎಂಥ ಆಡು ಹಿಡಿದ್ವಿ ಅಂಥ ಆಡನ್ನೇ ಕೊಟ್ಟನ್ರಿ. ಸರ್ ನೀವೇ ಇನ್ನೂವರೆಗೂ ಮಾತಾಡಿದ್ರಲ್ಲ ಸರ್, ಅವ್ರ ಬಗ್ಗೆ ಕೇಳಿದ್ರಲ್ಲ ನಾವು ಹೆಂಗೆ ಏನಂತ ಹೇಳಿ.
ಅವ್ರಿಗೆ ನಾನು ಮರೆ ಕೊಟ್ಟಾಗಿನಿಂದ ಹಿಡಿದು ಇಲ್ಲಿವರೆಗೂ ಟಚ್ಚಲ್ಲಿ ಇದ್ದೀನಿ ಸರ್. ಎಲ್ಲ ಅವ್ರಿಗೆ ಏನು ಔಷಧಿ ಬಗ್ಗೆ ಆಗಿರ್ಬೋದು, ಫುಡ್ ಬಗ್ಗೆ ಆಗಿರ್ಬೋದು, ಎಲ್ಲ ಮಾಹಿತಿ ಕೊಟ್ಟೆ ಅವ್ರಿಗೆ ಕೊಟ್ಟಿದ್ದೀನಿ ಸರ್. ಓಕೆ. ಒಂದು ಮೇಕೆಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿ ರಿಟರ್ನ್ ತಂದು ಕೊಟ್ಟಿದ್ದಾರೆ ಅಂತ. ಹಾಂ ಸರ್, ಕಣ್ಣೆದುರುಗಡೆನೆ ತಂದು ಕೊಟ್ಟು ಮತ್ತೆ ಒಯ್ತಿದಾರಲ್ಲ ಸರ್ ನಿಮ್ಮ ಎದುರುಗಡೆನೆ. ಅದ್ರ ಬದಲಾಗಿ ಇನ್ನೊಂದು ಮೇಕೆ ಕೊಟ್ಟಿದ್ದಾರೆ. ಇನ್ನೊಂದು ಮೇಕೆ ಕೊಟ್ಟಿದ್ದೀನಿ ಸರ್ ಅವ್ರಿಗೆ ಎಕ್ಸ್ಟ್ರಾ. ಈ ಥರ ಸಮಸ್ಯೆ ಆದರೆ ನೀವು ಯಾರಿಗೆ ಇದ್ರೂ ಎಲ್ಲರಿಗೂ ಸರ್ ಸಮಸ್ಯೆ ಏನಾದರೂ ನಮ್ಮದು ಒಂದು ವಾರದ ತನಕ ಸಮಸ್ಯೆ ಏನಾದ್ರೂ ನನ್ನ ಕಡೆಯಿಂದ ಇರುತ್ತೆ ಸರ್. ನಿಮ್ಮದೇ ಗ್ಯಾರಂಟಿ? ನಮ್ಮದೇ ಗ್ಯಾರಂಟಿ ನಮ್ಮದು. ಈ ಸಲ ಇವತ್ತು ಎಷ್ಟು ಮೇಕೆ? 25 ಕೊಟ್ಟಿದ್ದೀನಿ ಸರ್. ಮತ್ತೆ ಒಂದು ಟೈಮ್ ಒಯ್ದಿದ್ರಲ್ಲ, ಇನ್ನೊಂದು ಟೈಮ್ ಮತ್ತೆ ಇವಾಗ ಒಂದು ವಾರ ಬಿಟ್ಟು ಮತ್ತೆ ಬಂದಿದ್ದಾರೆ ಸರ್. ಒಂದು ವಾರದ ಮುಂಚೆ 22 ಒಯ್ದಿದ್ರು, ಇವಾಗ 25 ಒಯ್ಯಾಕೆ ಬಂದಿದ್ದಾರೆ. ಎಷ್ಟು ದಿನ ಆಗಿತ್ತು ಬುಕ್ ಮಾಡಿ ಇವರು? ಒಂದು ವಾರ ಆಗಿತ್ತು ಸರ್ ಮುಂಚೆ ಬುಕ್ ಮಾಡಿ. ಒಂದೇ ಟೈಮ್ಗೆ ಅವ್ರು 40 ಬುಕ್ ಮಾಡಿದ್ರು. ಇಲ್ಲೇ ಪಕ್ಕದ ಊರು ಅಂತ ಹೇಳಿ 2 ಟೈಮ್ ಕೊಟ್ಟೆ ಸರ್ ಅವ್ರಿಗೆ ನಾನು ಕ್ವಾಲಿಟಿ ಹುಡ್ಕಾಡಿ. ನೀವು ಯಾವ್ಯಾವ ತಳಿಗಳನ್ನ ಸಾಕ್ತಾ ಇದ್ದೀರಿ, ಕೊಡ್ತಾ ಇದ್ದೀರಿ? ಸರ್ ನಾನು ಉಸ್ಮಾನ್ಬಾದಿ ತಳಿನ ಸಾಕ್ತಾ ಇದ್ದೀನಿ, ಮತ್ತು ಬೀಟಲ್ ಸಾಕ್ತೀನಿ, ಕೆಂಗೂರಿ ಎಲ್ಲ ಸಾಕ್ತಾ ಇದ್ದೀನಿ ಸರ್. ನಾನು ಮೇನಾಗಿ ಬಂದುಬಿಟ್ಟು ಉಸ್ಮಾನ್ಬಾದಿ ಜಾಸ್ತಿ ಸೇಲ್ ಆಗುತ್ತೆ ಸರ್ ನನ್ನ ಹತ್ರ. ನೀವು ಇಟ್ಕೊಂಡಿರೋದು ಯಾವ ತಳಿ ಸರ್? ಉಸ್ಮಾನ್ಬಾದಿ ಸರ್. ಇದು ನೋಡ್ತಾ ಇರ್ಬೋದು ಸರ್, ಇದು ಉಸ್ಮಾನ್ಬಾದಿ. ಎಲ್ಲರೂ ನಾಟಿ ಅಂತಾರೆ. ಉಸ್ಮಾನ್ಬಾದಿಗೆ ಲೆಂತ್ ನೋಡಬೇಕು ಸರ್, ಹರಿ ಎಷ್ಟಿದೆ ಅಂತ, ಮತ್ತು ಹಲ್ಲು ನೋಡಬೇಕು. ಎರಡಲ್ಲಿದೆ ಇದು ಇನ್ನೂ. ಇದು ಇನ್ನೂ ಇದು ಫಸ್ಟ್ ಪ್ರೆಗ್ನೆನ್ಸಿ ಸರ್. ಇದು ಕೆಚ್ಚಲು ನೋಡ್ಕೊಳ್ಬೇಕು. ಜನ ರೈತರು ಇಲ್ಲೆಲ್ಲ ಬಂದು ಚೆಕ್ ಮಾಡಿ ನೋಡಿನೇ ತೊಗೊಂಡು ಹೋಗ್ಬೇಕು ಸರ್. ಸುಮ್ಮನೆ ಅಲ್ಲಿ ಕುಂತ್ಕೊಂಡು ಅಡ್ವಾನ್ಸ್ ಹಾಕೋದಲ್ಲ. ಉಸ್ಮಾನಿಬಾದ್ ಈಗ ಮೂವಿಂಗ್ ಚೆನ್ನಾಗಿದೆ ನಿಮ್ಮ ಸರ್. ಉಸ್ಮಾನ್ಬಾದಿನೇ ನನ್ನ ಹತ್ರ ಜಾಸ್ತಿ ಸೇಲ್ ಆಗೋದು. ತಿಂಗಳಿಗೆ ನಮಗೆ ಒಂದು 10 ಲೋಡ್ ಇದೇನೇ ಜಾಸ್ತಿ ಹೋಗೋದು ಸರ್. ತಿಂಗಳಿಗೆ 10 ಲೋಡು ಹೋಗುತ್ತೆ ಸರ್ ಆರಾಮ್ಸೆ. ಎಲ್ಲಿ ಹೋಗುತ್ತೆ ಜಾಸ್ತಿ? ಬೆಂಗಳೂರು ಹೋಗುತ್ತೆ, ಮತ್ತು ಕೇರಳ ಹೋಗುತ್ತೆ, ಮತ್ತು ಈ ಕಡೆ ನಮ್ಮ ಅಕ್ಕಪಕ್ಕ ಲೋಕಲ್ ಹಳ್ಳಿಗಳಿಗೆ ಹೋಗುತ್ತೆ. ಜಾಸ್ತಿ ನಮಗೆ ಹೋಗೋದು ಬೆಂಗಳೂರು ಕಡೆನೇ ಸರ್. ಉಸ್ಮಾನ್ಬಾದಿ ತೊಗೊಂಡ್ರೆ ನಿಮಗೆ ಇದ್ರದ್ದು ಮಾರ್ಕೆಟಿಂಗ್ ಚೆನ್ನಾಗಿದೆ ಇಲ್ಲಿ ಕರ್ನಾಟಕದಲ್ಲಿ. ಮಾರ್ಬೋದು ಸರ್ ನೀವು. ನಿಮ್ಮ ಹತ್ರ ತಗೊಳ್ತಾರೆ, ಅವ್ರಿಗೇನಾರು ಮಾರ್ಕೆಟಿಂಗ್ ಸಮಸ್ಯೆಗೆ ಅವ್ರು ಮಾರೋದೇನಾದ್ರು ಸಮಸ್ಯೆ ಆದರೆ ನೀವು ಮಾರಿಸ್ಕೊಡ್ತೀನಿ ಸರ್. 100% ವಿಶ್ವಾಸ ಕೊಡ್ತೀನಿ ಸರ್, ಮಾರಿಸ್ಕೊಡ್ತೀನಿ ಅಂತ ಹೇಳಿ. ನೆಕ್ಸ್ಟ್ ಬ್ರೀಡ್ ಯಾವ ಸರ್? ಸರ್ ಇದು ಕೆಂಗೂರಿ ಅಂತ. ಇದೆಲ್ಲ ಜನ ಬಂದುಬಿಟ್ಟು ಫ್ಯಾಟ್ನಿಂಗ್ ಪರ್ಪಸ್ಸಿಗೆ ಹೋಗ್ತಾರೆ. 4 ತಿಂಗಳು ಮೈಸ್ಬಿಟ್ಟು ಫ್ಯಾಟ್ನಿಂಗ್ ಮಾಡಿ ಮಾರಕ್ಕೆ ಹೋಗ್ತಾರೆ ಸರ್. ಇವು ನನ್ನ ಹತ್ರ 8 ತಿಂಗಳದು 6 ತಿಂಗಳದು ಮರೆ ಸಿಗುತ್ತೆ ಸರ್. ಆ ಮರೆನ ನಾನು ಕೊಡ್ತೀನಿ. ಅವರು 6 ತಿಂಗಳು ಮೈಸಿ ಫ್ಯಾಟ್ನಿಂಗ್ ಮಾಡ್ಬೋದು ಆ ಕಡೆ. ನೀವು ಎಲ್ಲಿಂದ ತೊಗೊಂಡು ಬರೋದಿಲ್ಲ ಸರ್? ಇವು ನಾನು ಅಮೀನ್ಗಡ ಮತ್ತು ಕುಂಕುಂಪಲ್ಲಿ ಆ ಕಡೆ ಹೋಗ್ತಾ ಇರ್ತೀವಿ. ಈಗ ಬುಕ್ ಮಾಡ್ಕೊಂಡಿದ್ದಾರೆ ಸರ್ ನಿಮ್ಮ ಹತ್ರ? ಮಾಡ್ಕೊಂಡಿದ್ದಾರೆ ಸರ್. ಬುಕ್ ಮಾಡ್ಕೊಂಡಿರೋದಕ್ಕೆ ಮಾಲ್ ರೆಡಿ ಮಾಡ್ತಿರೋದು ಸರ್. ನನ್ನ ಹತ್ರ ಯಾವುದು ಜಾಸ್ತಿ ಇವಾಗ ಓನ್ಲಿ ನಾವು ಟ್ರೇಡಿಂಗ್ ಮಾಡೋದ್ರಿಂದ ಇಲ್ಲಿ ಎಷ್ಟಿದೆ ಅಲ್ಲ ಮಾಲ್ ಎಲ್ಲ ಬುಕ್ಕಿಂಗ್ ಮಾಲೇ ಇರೋದು ಸರ್. ಸರ್ ಇದು ಬೀಟಲ್ ಬ್ರೀಡ್ ಅಂತ ಸರ್. ನೋಡ್ಕೋಬೋದು. ರೋಮನ್ ನೋಸು, ವೈಟ್ ಐಸು, ಲಾಂಗ್ ಏರು, ಮತ್ತು ಕೊಂಬಗಡ್ಡೆ, ಲೆಂತು, ಹಲ್ಲು ಚೆಕ್ ಮಾಡ್ಕೊಳ್ಬೋದು ಸರ್ ನೀವು. ಇದು ಬೀಟಲ್ ಅಂತ ಸರ್. ಇದು ಒರಿಜಿನಲ್ಲು ಟಾಪ್ ಕ್ವಾಲಿಟಿ. ಎಲ್ಲಿ ತೊಗೊಂಡು ಬಂದಿರೋದು ನೀವು ಸರ್? ಇದೆಲ್ಲ ನಾನು ಪಂಜಾಬಿಂದ ತರಿಸ್ತೀನಿ ಸರ್. ಅಲ್ಲಿ ನಮಗೆ ಲಿಂಕ್ ಇರೋದ್ರಿಂದ ನಾನು ಕಾಲ್ ಮಾಡಿದ್ರೆ ಆ ಕಡೆಯಿಂದ ಹಾಕ್ತಾರೆ ಸರ್ ಬಾಂಬ್. ಎಲ್ಲಿಂದ ನಾನು ಈ ಕಡೆ ಸೇಲ್ ಮಾಡ್ತೀನಿ ಸರ್. ಓಕೆ. ಈ ಬೀಟಲ್ ಸಾಕೋದ್ರಿಂದ ಅವ್ರಿಗೆ ಏನು ಲಾಭ ಇದೆ ಸರ್ ರೈತರುಗಳು? ಬೀಟಲ್ ಸಾಕೋದ್ರಿಂದ ಅಂದರೆ ಉಸ್ಮಾನ್ಬಾದಿ ತೊಗೊಂಡೋಗಿ ಈ ಬೀಟಲಿಂದ ಕ್ರಾಸ್ ಮಾಡಿದ್ರೆ ಹುಟ್ಟೋ ಮರಿ ಚೆನ್ನಾಗಿ ಹುಟ್ಟುತ್ತೆ ಸರ್. ದಷ್ಟಪುಷ್ಟವಾಗಿ ಇವಾಗ ಬೀಟಲ್ ಹೈಟ್ ವೇಟ್ ಚೆನ್ನಾಗಿರೋದ್ರಿಂದ ಉಸ್ಮಾನ್ಬಾದಿಗೆ ಮರಿ ಚೆನ್ನಾಗಿ ಬರುತ್ತೆ ಸರ್. ಮುಂದೆ ಬೀಟಲ್ನು ರೋಗ ರುಜಿನ ಕಮ್ಮಿ ಸರ್. ಓನ್ಲಿ ಗಂಡು ಮೇಕೆನ ಅಷ್ಟೇ ನೀವು ಕೊಡೋದು, ಹೆಣ್ಣು ಮೇಕೆನೂ ಕೊಡ್ತೀರಾ? ಕೊಡ್ತೀನಿ ಸರ್. ಯಾವ್ದು ಬೇಕೋ ಆ ಥರ ಕೊಡ್ತೀನಿ ನಾನು. ನಿಮ್ಗೆ ಯಾವುದೋ ಉಸ್ಮಾನ್ಬಾದಿ ಸಿಗುತ್ತೆ, ಶಿರೋಯಿ ಸಿಗುತ್ತೆ ನನ್ನ ಹತ್ರ, ಸೋಜತ್ತು, ಕೆಂಗೂರು ಹೇಳಿದ್ನಲ್ಲ ಸರ್. ನಿಮಗೆ 4-5-6 ಬ್ರೀಡ್ ಸಿಗುತ್ತೆ ನಮ್ಮ ಹತ್ರ. ನಿಮ್ಗೆ ಯಾವ್ದು ಬ್ರೀಡ್ ಬೇಕೋ ಆ ಬ್ರೀಡು. ನಿಮ್ಮ ಮೇಲ್ ಬೇಕಂದ್ರೆ ಮೇಲು, ಫೀಮೇಲ್ ಅಂದರೆ ಫೀಮೇಲು, ಪ್ರೆಗ್ನೆಂಟ್ ಅಂದರೆ ಪ್ರೆಗ್ನೆಂಟ್. ಇದ್ಯಾವ ಬ್ರೀಡ್ ಸರ್ ಇದು? ಬೀಟಲೇ ಸರ್. ಇದನ್ನು ಬೀಟಲೇ. ಇವೆಲ್ಲ ಟಾಪ್ ಕ್ವಾಲಿಟಿ ಸರ್. ಇನ್ನೂ ಹಚ್ಚಿಲ್ಲ ಸರ್. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ಗೆ ಯಾವ ಬ್ರೀಡ್ ಬೇಕೋ ಅಥವಾ ಯಾವ ಕುರಿ ಬೇಕೋ, ಯಾವ ಮೇಕೆ ಬೇಕೋ, ನಿಮ್ಗೆ ಯಾವ ಜಾತಿದು ಬೇಕಾದರೂ ನಾನು ತರಿಸ್ಕೊಡ್ತೀನಿ ಅಂತ ಹೇಳ್ತೀನಿ ಸರ್. ನಿಮಗೆ ಯಾವ ಬ್ರೀಡು, ಯಾವ ಫಾರ್ಮಿಂಗ್ ಮಾಡ್ತೀರಾ, ಯಾರು ಗೋಟ್ ಫಾರ್ಮಿಂಗ್ ಅದು ಯಾವ್ದು ಮಾಡ್ತಿರ್ತೀರ ನೋಡಿ ಸರ್, ಕಾಲ್ ಮಾಡಿ ನಮಗೆ ಯಾವ ಬ್ರೀಡ್ ಬೇಕಂತ ಕಾಲ್ ಮಾಡಿ ಹೇಳ್ರಿ, ನಾನು ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳ್ತೀನಿ.